ನಮಸ್ಕಾರ ಮೇಡಮ್. ಸರ್ ಪ್ರಶ್ನೆ ಕೇಳಿ. ನಮಸ್ತೆ ಬಸವರಾಜ್ ಅವರೇ, ಮಾತಾಡಿ ಹೇಳಿ. ಸರ್ ನಮಸ್ಕಾರ ಸರ್. ನಮಸ್ತೆ ಹೇಳಿ. ಸರ್ ನಮ್ದು ಈಗ ಬೇಸಿಗೆ ಕಾಲದಲ್ಲಿ ಹುಳು ಸಾಕಣೆ ಮನೆಗೆ ಮತ್ತು ಸೊಪ್ಪಿನಲ್ಲಿ ನಿರ್ವಹಣೆ ಹೇಗೆ ಮಾಡುವುದು, ಮತ್ತೆ ಹಾಲು ರೋಗ ಬರ್ತಾ ಇದೆ. ಈ ಮುಂಗಾರಿನ ಮಳೆ ಸ್ಟಾರ್ಟ್ ಆದಾಗಲ್ಲಿ ಪ್ರಾರಂಭ ಹಂತದಲ್ಲಿ ನಾವು ಹುಳುನ ಹೇಗೆ ಮುಂಜಾಗ್ರತಾ ಕ್ರಮವಾಗಿ ಸಾಕಬೇಕು ಅಂತ ನಮ್ಮ ಪ್ರಶ್ನೆ. ಸರಿ ಬಸವರಾಜ್ ಅವರೇ, ತಾವು ಹೇಳಿದ್ದು ಏನಾಗ್ತಾ ಇದೆ ಈಗ, ಸೊಪ್ಪಿನ ತೇವಾಂಶ ಮಟ್ಟದಲ್ಲಿ ಇದ್ದಕ್ಕಿದ್ದಂತೆ ವ್ಯತ್ಯಾಸ ಆದಾಗ ನಮಗೆ ಹಾಲು ರೋಗ ಕಂಡುಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸಾಧಾರಣ ನಮಗೇನಾಗುತ್ತೆ, ಕೆಲವು ಬಾರಿ ಸೊಪ್ಪಿನ ಕೊರತೆ ಆದಾಗ ಬೇರೆ ಬೇರೆ ತೋಟಗಳಿಂದ ನಾವು ಸಂಗ್ರಹಿಸಿ ಸೊಪ್ಪನ್ನು ಬಳಸ್ತಕ್ಕಂಥ ಒಂದು ಕ್ರಮ ಇದೆ. ಜೊತೆಗೆ ನೀವು ಹೇಳ್ದಂಗೆ ಬೇಸಿಗೆ ಹಂತದಲ್ಲಿ ಇದ್ದಕ್ಕಿದ್ದಂತೆ ಮಳೆ ಬಂದಾಗ, ಆಲಿಕಲ್ ಮಳೆ ಬಂದಾಗ, ಸಾಧಾರಣ ಮಳೆ ಬಂದಾಗ ಇದ್ದಕ್ಕಿದ್ದಂತೆ ತೇವಾಂಶ ಜಾಸ್ತಿ ಆಗುತ್ತೆ. ಜೊತೆಗೆ ಸೊಪ್ಪನ್ನು ನಿಗದಿತವಾಗಿ ತೋಟದಿಂದ ಕಟಾವು ಮಾಡಿ ಹಾಕಬೇಕಾದಾಗ ಒಂದು ಯಾವ ನೀವು ಪಟ್ಟಿಯಲ್ಲಿ ನೀವು ಅದನ್ನು ಸೊಪ್ಪನ್ನು ತೆಗೆದು ಬಳಸ್ತಾ ಇದ್ದೀರಿ ಆ ಒಂದು ಭಾಗದಲ್ಲಿ ನಿಯಮಿತವಾಗಿ ನೀರು ಕಟ್ಟಿ ಅದನ್ನು ರೆಗ್ಯುಲರಾಗಿ ಬಳಸ್ತಾ ಬಂದರೆ ಒಂದೇ ರೀತಿ ತೇವಾಂಶವನ್ನು ನಾವು ಕಾಪಾಡ್ಬೋದು. ಅವಾಗ ಯಾವುದೇ ಸಮಸ್ಯೆ ಆಗೋದಿಲ್ಲ. ಒಂದು ನೀರು ಕಟ್ಟದೇ ಇರತಕ್ಕಂಥ ಒಂದು ಭಾಗದಲ್ಲಿ ನೀವು ಎಲೆಯನ್ನು ಬಳಸಿ ತುಂಬ ನೀರು ಕಟ್ಟಿ ಸಾಧಾರಣ ಆ ಒಂದು ಸೊಪ್ಪನ್ನು ಬಳಸೋದ್ರಿಂದ ಅಥವಾ ನೀವು ಹೇಳ್ದಂಗೆ ಇದಕ್ಕಿದ್ದಂತೆ ಮಳೆ ಬಂದು ಇದನ್ನು ಬಳಸೋದ್ರಿಂದ ಹಾಲು ರೋಗ ಬರ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಈಗ ಇದಕ್ಕೆ ಮುಂಜಾಗ್ರತೆ ಕ್ರಮ ಅಂತ ಹೇಳಿದ್ರೆ, ನೀವು ಸೋಂಕು ನಿವಾರಣೆಯನ್ನು ಮಾಡಿದ ನಂತರ ಚಾಕಿ ತರುವ ಪೂರ್ವದಲ್ಲಿ ಒಂದು ಸುಣ್ಣದ ತಿಳಿ ನೀರನ್ನು ಬಳಸಿ ಒಂದು ಸಿಂಪರಣೆಯನ್ನು ತಗೊಳ್ಳೋದ್ರಿಂದ ನಾವು ಈ ಹಾಲು ರೋಗವನ್ನು ಸಂಪೂರ್ಣವಾಗಿ ತಡಿಬಹುದು. ಇನ್ನು ಮುಖ್ಯವಾಗಿ ಏನಂತ ಹೇಳಿದ್ರೆ, ಈ ಹಾಲು ರೋಗನ ತಡಿಬೇಕಾದಾಗ ಏನು ಸುಣ್ಣದ ತಿಳಿ ನೀರು ಅಂತ ಹೇಳಿದೆ, ಒಂದು 100 ಲೀಟ್ರಿಗೆ 3 kg ಸುಟ್ಟು ಸುಣ್ಣವನ್ನು ಬಳಕೆ ಮಾಡಿದರೆ ಸಾಕಾಗ್ತದೆ. ಹೆಚ್ಚಿನದು ಅವಶ್ಯಕತೆ ಇರೋದಿಲ್ಲ. 3 kg ಸುಟ್ಟು ಸುಣ್ಣನ ಒಂದು 100 ಲೀಟ್ರ್ ಈ ಒಂದು ಅನುಪಾತದಲ್ಲಿ ಕಲಿಸಿಬಿಟ್ಟು ಅದು ತಿಳಿಯಾದ ತಕ್ಷಣವೇ ಅದನ್ನು ಒಂದು ಸಲ ಎಲ್ಲ ಹುಳು ಸಾಕಣೆ ಮನೆ ಮತ್ತು ಸಲಕರಣೆ ಮೇಲೆ ಒಂದು ಸಲ ಅದನ್ನು ಸಿಂಪರಣೆ ಮಾಡಿ ಅದು ಒಣಗಿದ ನಂತರ ಮರುದಿನ ಚಾಕಿ ಬರುವಂಥ ಒಂದು ಏರ್ಪಾಟ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಾವು ಈ ಹಾಲು ರೋಗ ಬರೋದನ್ನು ತಡೆಯಬಹುದು.